ಇಲ್ಲ. ಈ ತಿಳುವಳಿಕೆ ನಿಮಗೆ ಹೆಂಗ್ ಬರ್ತಾ ಇದೆ? ಇಲ್ಲಿ ಇಲ್ಲಿ ಹತ್ರದಲ್ಲಿರುವುದಕ್ಕಿಂತಲೂ ಅದು ಇನ್ನೂ ಚೆನ್ನಾಗಿದೆ, ಅಲ್ಲಿ ಕಳಿಸಿದ್ರೆ ಇನ್ನೂ ಒಳ್ಳೆಯದಾಗುತ್ತೆ ಅನ್ನುವಂತಹ ವಿಷಯವನ್ನ ನೀವು ತಿಳ್ಕೊಳ್ಳುವುದು ಹೇಗೆ? ಯಾರು ಪ್ರಾಮಾಣಿಕರಾಗಿದ್ದಾರೋ ಅಂಥವರಿಂದ ತಿಳ್ಕೊಳ್ತಾ ಇದೆಯೇ. ಅದಕ್ಕೋಸ್ಕರ ತುಂಬ ದಿವಸಗಳ ಕಾಲ ವಿಚಾರ ಮಾಡಿ ಅವರನ್ನು ಕೇಳಿ ಇವರನ್ನು ಕೇಳಿ, ಇವರ ಮಗ ಅಲ್ಲಿ ಓದ್ತಾ ಇದ್ದಾರೆ, ಅವ್ರ ಹತ್ರ ಕೇಳಬೇಕು, ಒಂದ್ಸಲ ಅವ್ರ ಹತ್ರ ಹೋಗಿ ಮಾತಾಡುವುದು, ನಿಮ್ಮ ಮಗ ಅಲ್ಲಿ ಓದ್ತಾ ಇದ್ದಾರೋ ಅಲ್ವಾ, ಅಲ್ಲಿ ಹೇಗಿದೆ, ಅವರಿಂದ ಎಲ್ಲ ಒಂದಿಷ್ಟು ತಿಳ್ಕೊಳ್ಳೋದು, ಒಂದ್ಸಲ ಅಲ್ಲಿಗೆ ಹೋಗುವುದು, ನೋಡುವುದು, ಇಷ್ಟೆಲ್ಲ ಮಾಡ್ತಾನೆ ಇದ್ದಾರೆ ಎಲ್ಲರೂ. ಇಷ್ಟೆಲ್ಲ ಯಾಕೆ ಮಾಡ್ತಾ ಇರುವುದು ಅಂತಂದರೆ ಅಲ್ಲಿ ಚೆನ್ನಾಗಿದೆ, ಅಲ್ಲಿಗೆ ಹೋದರೆ ಅವ್ರಿಗೆ ಒಳ್ಳೆಯ ರೀತಿಯಲ್ಲಿ ವಿದ್ಯಾಭ್ಯಾಸ ಆಗುತ್ತೆ ಅಂತ ಈ ಒಂದು ವಿಷಯವನ್ನ ಇಷ್ಟೆಲ್ಲ ವಿಚಾರ ಮಾಡಿ ಇಷ್ಟೆಲ್ಲ ಪ್ರಾಮಾಣಿಕ ವ್ಯಕ್ತಿಗಳಿಂದ ತಿಳಿದುಕೊಂಡು ನಮ್ಮ ಮಕ್ಕಳನ್ನು ನಾವು ಅಲ್ಲಿಗೆ ಕಳಿಸ್ತಾ ಇದ್ದೀವಿ. ಹಾಗಿದ್ರೆ ಅಲ್ಲಿರುವಂತಹ ಒಂದು ಶ್ರದ್ಧೆ ಇಲ್ಲಿಗೆ ಬಂದಾಗ ಎಲ್ಲಿ ಹೋಗ್ತಾ ಇದೆ? ಇಂತಹ ವಿಚಾರದಲ್ಲಿ ಅಷ್ಟೆಲ್ಲ ಶ್ರದ್ಧೆ ಉಂಟು, ಇಂತಹ ಧಾರ್ಮಿಕವಂತಹ ವಿಚಾರಗಳಿಗೆ ಬಂದಾಗ ಆ ಶ್ರದ್ಧೆಯಲ್ಲಿ ಹೋಗ್ತಾ ಇದೆ. ಇಲ್ಲೂ ಆ ಶ್ರದ್ಧೆ ಅನ್ನೋದಿರಬೇಕು. ವಾಸ್ತವವಾಗಿ ಅಲ್ಲಿಗಿಂತ ಇಲ್ಲಿನ್ನೂ ಜಾಸ್ತಿ ಶ್ರದ್ಧೆ ಇರಬೇಕು. ಯಾಕೆ? ನಾವು ಶಾಲೆಗೋ ಅಥವಾ ಕಾಲೇಜಿಗೋ ಹೋಗಿ ಓದ್ತಾ ಇದ್ದೀವಿ, ಯಾವುದೋ ಇಂಜಿನಿಯರಿಂಗೋ ಡಾಕ್ಟ್ರೋ ಏನೋ ಓದ್ತಾ ಇದ್ದೀವಿ. ಅಲ್ಲಿ ಹೆಂಗೆ ಓದ್ತಾ ಇದ್ದೀವಿ? ನಾನು ಈ ಜನ್ಮದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡ್ತೀನಿ, ಮುಂದಿನ ಜನ್ಮದಲ್ಲಿ ಡಾಕ್ಟರ್ ಆಗ್ತೀನಿ, ಮುಂದಿನ ಜನ್ಮದಲ್ಲಿ ಡಾಕ್ಟರ್ ಆಗಲಿಕ್ಕೆ ಈ ಜನ್ಮದಲ್ಲಿ ವಿದ್ಯಾಭ್ಯಾಸ ಮಾಡ್ತೀನಿ ಅಂತ ಯಾರಾದರೂ ಮಾಡ್ತಾರಾ? ಹಾಗೆ ಯಾರು ಮಾಡೋದಿಲ್ಲ. ನಾನು ಮುಂದಿನ ಜನ್ಮದಲ್ಲಿ ಇಂಜಿನಿಯರ್ ಆಗಲಿಕ್ಕೆ ಈಗ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಿ ಸೇರ್ತೀನಿ, ಆದರೆ ಈಗ ಬರೀ ಓದ್ತೀನಿ, ಮುಂದಿನ ಜನ್ಮದಲ್ಲಿ ಇಂಜಿನಿಯರ್ ಆಗ್ತೀನಿ, ಅಥವಾ ಮುಂದಿನ ಜನ್ಮದಲ್ಲಿ ಕಟ್ಟಡ ಕಟ್ತೀನಿ, ಈಗ ಇಂಜಿನಿಯರ್ ಆಗಿಬಿಡ್ತೀನಿ, ಮುಂದಿನ ಜನ್ಮದಲ್ಲಿ ಕಟ್ಟಡ ಕಟ್ತೀನಿ, ಅಥವಾ ಈಗ ಡಾಕ್ಟರ್ ಆಗಿಬಿಡ್ತೀನಿ, ಮುಂದಿನ ಜನ್ಮದಲ್ಲಿ ಆಪರೇಷನ್ ಮಾಡ್ತೀನಿ ಅಂತ ಹಾಗೆ ಯಾರಾದರೂ ಹೇಳ್ತಾರಾ? ಇಲ್ಲ. ಈ ಜನ್ಮದಲ್ಲೇ ನಾನು ಡಾಕ್ಟರ್ ಆಗಬೇಕು, ಚೆನ್ನಾಗಿ ಓದಬೇಕು, ಒಳ್ಳೆ ಡಾಕ್ಟರ್ ಆಗಬೇಕು, ಮತ್ತು ಜನರಿಗೆ ಒಳ್ಳೆ ಚಿಕಿತ್ಸೆ ಕೊಡಬೇಕು ಅನ್ನುವಂತಹ ಆಸೆಯಿಂದಲೇ ಹೋಗೋದು, ಆ ಬೈಕನ್ನೇ ಮನಸ್ಸಲ್ಲಿ ಇಟ್ಟುಕೊಂಡು ಹೋಗೋದು. ಅಂದರೆ ಅಲ್ಲಿಗೇನಾಯಿತು? ಇಷ್ಟೆಲ್ಲ